ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿದ್ಯೇಶ್ವರಿ. ಇವತ್ತು ಸೇರಿದಂತೆ 3 ದಿನ ಕಳೆದಿದ್ದೇ ಆದರೆ ಅಯೋಧ್ಯೆಯ ರಾಮ ಮಂದಿರದಲ್ಲಿ ಈಗೇನು ರಾಮನ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಲಾಗಿದೆ. ಆ ರಾಮನ ಮೂರ್ತಿಗೆ ಪ್ರಾಣ ಪ್ರತಿಷ್ಠೆ ಕಾರ್ಯಕ್ರಮ ನಡೆಯಲಿದೆ. ಹಾಗಾದ್ರೆ ಆ ಮೂರ್ತಿ ಯಾವ ರೀತಿಯಾಗಿದೆ, ಅದರ ವಿಶೇಷತೆಗಳೇನು, ಸದ್ಯ ರಾಮನೂರಿನಲ್ಲಿ ಯಾವ ರೀತಿಯಾದಂತಹ ಸಿದ್ಧತೆಗಳು ನಡೀತಾ ಇವೆ, ಕೊನೆ ಕ್ಷಣದ ಸಿದ್ಧತೆಗಳು, ಅದೆಲ್ಲದರ ಬಗ್ಗೆ ಮಾಹಿತಿಯನ್ನ ನೀಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಕ್ಷಣದ ಹೆಡ್ಲೈನ್ಸ್. ರಾಮ ಮಂದಿರ ಉದ್ಘಾಟನೆಗೆ ಇನ್ನು 3 ದಿನವಷ್ಟೇ ಬಾಕಿ. ರಾಮಲಲ್ಲಾ ಮೂರ್ತಿಯ ಮೊದಲ ಫೋಟೋ ಬಿಡುಗಡೆ. ಮೈ ನವಿರೇಳಿಸುತ್ತೆ ಧನುರ್ಧಾರಿ ಮರ್ಯಾದಾ ಪುರುಷೋತ್ತಮನ ಮೂರ್ತಿ. ವಿಗ್ರಹ ಪ್ರಭಾವಳಿ ಸುತ್ತ ದಶಾವತಾರ. ರಾಮನ ಬಲಗೈನಲ್ಲಿ ಚಿನ್ನದ ಬಾಣ, ಎಡಗೈನಲ್ಲಿ ಚಿನ್ನದ ಬಿಲ್ಲು. ಪ್ರತಿಷ್ಠಾಪನೆ ಹಿನ್ನೆಲೆ ವಸ್ತ್ರದಿಂದ ಮುಚ್ಚಿರುವ ಮುಖ, ಎದೆ ಭಾಗ. ನ್ಯೂಸ್ ಫಸ್ಟ್ನಲ್ಲಿ ಮೂರ್ತಿಯ ವಿಶೇಷತೆಯ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್. ಮೂರ್ತಿ ಕೆತ್ತನೆಯ ಕಲ್ಲು ಶಿಲ್ಪಿಗಳು, ಮೂರ್ತಿ ಆಯ್ಕೆಗೂ ಇತ್ತು ಪ್ರಕ್ರಿಯೆ. ವಿವಿಧ ಹಂತಗಳಲ್ಲಿ ಪರೀಕ್ಷೆಗೊಳಪಡಿಸಿ ಆಯ್ಕೆ. ನ್ಯೂಸ್ ಫಸ್ಟ್ಗೆ ಪೇಜಾವರ ಶ್ರೀಗಳಿಂದ ಎಕ್ಸ್ಕ್ಲೂಸಿವ್ ಮಾಹಿತಿ. ಪ್ರತಿಷ್ಠಾಪನಾ ಉತ್ಸವದಲ್ಲಿ ವಿವಿಧ ಕಲೆಗಳಿಗೂ ಪ್ರೋತ್ಸಾಹ. ಮರಳಿನಲ್ಲೂ ಅರಳಿದ ಸೀತಾರಾಮ ಲಕ್ಷ್ಮಣ ಸೂರ್ಯ ಕಥೆ. ಗುಪ್ತರ್ ಘಾಟ್ ಸೂರ್ಯಕುಂಡದಲ್ಲಿ ರಚನೆ, ಭಕ್ತರಿಗೆ ಆಕರ್ಷಣೆ. ಕಿಷ್ಕಿಂಧೆಯಿಂದ ಅಯೋಧ್ಯೆಯವರೆಗೆ ಹನುಮನ ದಿಗ್ವಿಜಯ ಯಾತ್ರೆ. ನೇಪಾಳಕ್ಕೂ ಹೋಗಿದ್ದ ಹನುಮ ರಥ ತನ್ನೊಡೆಯ ನೂರು ತಲುಪಿ ಸಂಭ್ರಮದಲ್ಲಿರುವ ಪರಮ ರಾಮ ಭಕ್ತ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.